ಶಾಂತಕ, ಶಾಂತಕ ಎದ್ದಳು. ದೊಡ್ಡ ಅನಾಹುತನೇ ಆಗ್ತಿದೆ ಶಾಂತಕ. ಎದ್ದಳು ಶಾಂತಕ. ಅಯ್ಯೋ ಶಾಂತಕ, ನಿನ್ನ ಹತ್ರ ಈ ವಿಷಯ ನಾನು ಹೇಳಲೇಬೇಕು. ಆ ರಾಕೇಶ್ ಎಂತ ಕೆಲಸ ಮಾಡಕ್ ಹೊರಟಿದ್ದಾನೆ ಅಂತ. ಶಾಂತಕ, ಶಾಂತಕ ಎದ್ದಳು. ಏನಾಯ್ತು ಲಿಲಿ? ಅಯ್ಯೋ ಶಾಂತಕ ಎದ್ದಳು, ಎದ್ದು ಕೂತ್ಕೊ ಮೊದಲು. ಏನಾಯ್ತು ಲಿಲಿ? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಅಲ್ಲ, ನೀನು ಅವ್ರ ಹತ್ರ ಹೋಗಿದ್ದಲ್ವಾ? ಏನಾಯ್ತು? ಅಯ್ಯೋ ಶಾಂತಕ, ಶಾಂತಕ, ಎಂತ ಪಾಪಿ ಗೊತ್ತಾ ಅವನು? ಆ ಮಂತ್ರಪಾತಿ ಮಾತು ಕಟ್ಕೊಂಡು ಹೆತ್ತ ತಾಯಿನೇ ಬಲಿ ಕೊಡ್ಬೇಕು ಅನ್ಕೊಂಡಿದ್ದಾನೆ. ಏನ್ ಹೇಳ್ತಿದ್ಯಾ ಲಿಲ್ಲಿ? ಅತ್ತೇನಾ? ಅತ್ತೇನೇನ್ ಮಾಡ್ಬೇಕಂತ ಇದ್ದಾರೆ? ಆ ಹಾಳ ಸ್ವಾಮೀಜಿ ತನ್ನ ಸ್ವಾರ್ಥಕ್ಕೋಸ್ಕರ ಇನ್ನೂ ಹೆಚ್ಚು ಶಕ್ತಿ ಪಡ್ಕೊಳ್ಳೋದಕ್ಕೆ, ದುಷ್ಟ ಶಕ್ತಿಗಳನ್ನ ಆಹ್ವಾನ ಮಾಡ್ಕೊಳ್ಳೋಕೆ ನರಬಲಿ ತಗೋಬೇಕಂತಿದ್ದಾನೆ. ಅದಕ್ಕೆ ಈ ರಾಕೇಶ್ನ ಉಪಯೋಗಿಸ್ಕೊತಿದ್ದಾನೆ. ಈ ಬುದ್ಧಿ ಇಲ್ದಿರೋ ದಡ್ಡ ರಾಕೇಶ್ ಎಂತ ಅನಾಹುತ ಮಾಡಕ್ ಹೊರಟಿದ್ದಾನೆ ಅಂದ್ರೆ ತನ್ನ ಸ್ವಂತ ತಾಯಿನೇ ಬಲಿ ಕೊಡಕ್ ಹೊರಟಿದ್ದಾನೆ ಶಾಂತಕ್ಕ. ನನಗಂತೂ ಕೇಳಿದ್ರೆ ಅಳುನೇ ಬರ್ತದೆ. ಪಾಪ ಅವರಮ್ಮ, ಅವರಿಗೆ ವಿಷಯ ಗೊತ್ತದೆ ಎಷ್ಟು ನೋವಾಗ್ಬೇಡ. ಅಲ್ಲ, ಪ್ರಪಂಚದಲ್ಲಿ ಇಂಥ ಮಗನೂ ಇರ್ತಾರ? ಏನ್ ಹೇಳ್ತಿದ್ಯಾ ಲಿಲ್ಲಿ? ಅಲ್ಲ, ದೇವ್ರಂತ ಅತ್ತನ ಕೊಲ್ಲೋ ಐಡಿಯಾ ಬಂದಿದ್ಯಾ ಅವ್ರಿಗೆ? ಆ ದೇವ್ರು ನಿಜಕ್ಕೂ ಅವ್ರನ್ನ ಕ್ಷಮಿಸೋದಿಲ್ಲ. ಅಯ್ಯೋ ಶಾಂತಕ, ಅಳಬೇಡ ನೀನು. ಪ್ರತಿಯೊಂದಕ್ಕೂ ಅಳ್ತಾನೆ ಇರ್ತೀಯ. ಇದನ್ನ ತಗೊಂಡು ಮನೆ ಮೇಲಿಂದ ಬಿಸಾಕ್ಬಿಡ್ಲ ಅಂತ ಅನಿಸ್ತಾ ಇದೆ ನನಗೆ. ಇಂಥ ಪಾಪಿಗಳು ಇರೋದ್ರಿಂದನೇ ಇಷ್ಟೆಲ್ಲ ಅನ್ಯಾಯಗಳಾಗ್ತಿರೋದು ಪ್ರಪಂಚದಲ್ಲಿ. ಇಂಥ ಮಗನ ನಾನು ನನ್ನ ಜೀವಮಾನದಲ್ಲೇ ನೋಡಿಲ್ಲ. ಪ್ರೀತಿ ಬೆಲೆ ಗೊತ್ತಿಲ್ಲ, ಮಮತೆ ಬೆಲೆ ಗೊತ್ತಿಲ್ಲ. ಅವನಿಗೋಸ್ಕರ ಅವರಮ್ಮ ಇನ್ನೇನು ಮದುವೆ ಮಾಡ್ಕೊಂಡಿದ್ದಲ್ವಾ, ಅವರಿಗೆ ಅನ್ಯಾಯ ಮಾಡಕ್ ಹೊರಟಿದ್ದಾನೆ. ಎಂಥ ಪಾಪಿ ಇರ್ಬೇಕು ಇವನಿಗೆ. ನಾನು ಅಣುವಾಗಿ ಇವನಿಗೆ ಹಿಂಸೆ ಕೊಡ್ಬೇಕು ಅಂತ ಅನ್ಕೊಂಡ್ರೆ ಇವನ್ ದೊಡ್ಡ ಅನಾಹುತನೇ ಮಾಡಕ್ ಹೊರಟಿದ್ದಾನಲ್ಲಕ್ಕ. ಆಗಲ್ಲ, ಇವನನ್ನು ಹಿಂಗೆ ಬಿಟ್ರೆ ಆಗೋದೇ ಇಲ್ಲ. ಮೊದಲಿಗೆ ನನ್ನನ್ನು ತಡಿಬೇಕು ಅಂತ ಮಂತ್ರವಾದಿ ಹತ್ರ ಹೋಗಿ ಏನೇನೋ ಪಿತೂರಿ ಮಾಡಕ್ ಶುರು ಮಾಡ್ದ. ಆದ್ರೆ ನನ್ನಲ್ಲಿರೋ ಶಕ್ತಿ ಜಾಸ್ತಿ ಇರೋದ್ರಿಂದ ಆ ಮಂತ್ರವಾದಿ ನನ್ನ ಏನೂ ಮಾಡಕ್ಕಾಗ್ಲಿಲ್ಲ. ಆದ್ರೆ ಅವರಮ್ಮನ ಏನಾದ್ರು ಮಾಡಿದ್ರೆ, ಅಯ್ಯೋ ಪಾಪ, ಇದನ್ನ ನಾನು ಹೇಗಾದ್ರೂ ಮಾಡಿ ತಡಿಲೇಬೇಕು. ಏನ್ ಮಾಡ್ತೀಯ ಲಿಲ್ಲಿ? ಹೇಗ್ ತಡೆಯೋದು? ಅಕ್ಕ, ನಿನ್ ದೇಹ ಇಲ್ಲದೆ ನಾನು ಅವನ್ನ ಟಚ್ ಕೂಡ ಮಾಡಕ್ಕಾಗಲ್ಲ. ನಿನ್ ದೇಹ ಕೊಡಕ್ಕ ನನಗೆ, ನಿನ್ನೊಳಗಡೆ ಸೇರ್ಕೊಳ್ಳೋಕೆ ಅನುಮತಿ ಕೊಡು. ನಾನಿನ್ನ ಕಾಯ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ. ನನಗೆ ರಾತ್ರಿ ಹೊತ್ತು ಹೆಚ್ಚು ಶಕ್ತಿ ಇರೋದು, ಹಗಲೊತ್ತು ಅಷ್ಟಾಗಿರೋದಿಲ್ಲ. ಅವನನ್ನ ಎಲ್ಲಾದ್ರೂ ದೂರ ಕರ್ಕೊಂಡು ಹೋಗ್ಬಿಟ್ಟು ಮುಗಿಸ್ಬಿಡ್ತೀನಿ ನಾನು ಅವನ್ನ. ಲಿಲಿ, ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಏನಾಗ್ತಿದೆ ನನ್ನ ಜೀವನದಲ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಈ ಕೊಲೆ, ಮೋಸ, ಇದೆಲ್ಲ ಯಾವತ್ತೂ ಜೀವನದಲ್ಲಿ ನೋಡ್ದೋಳಲ್ಲ ನಾನು. ಏನೇನೋ ಆಗ್ತಾ ಇದೆಯಲ್ಲ ಇಲ್ಲಿ. ನನ್ನನ್ನು ಎಲ್ಲಾನ ದೂರ ಕರ್ಕೊಂಡು ಹೋಗ್ಬಿಡು. ಈ ಕೊಯ್ನೋ ನಾಲಿನೋ ಮಾಡ್ಕೊಂಡು ಜೀವನ ಮಾಡಿಬಿಡ್ತೀನಿ. ಈ ಕೊಲೆ ಗೀಲೆಲ್ಲ ನೋಡೋಕ್ಕಾಗಲ್ಲ ಇಲ್ಲಿ ನನ್ನ ಕೈಲಿ. ಅಯ್ಯೋ ಶಾಂತಕ್ಕ, ಈ ಥರ ಯೋಚನೆ ಮಾಡೋ ಕಾಲ ಹೊರಟೋಯ್ತು. ಇದು ಹಳ್ಳಿ ಅಲ್ಲ, ಇದು ಸಿಟಿ. ಇಲ್ಲಿ ಕರುಣೆ ಗಿರುಣೆ ಇದಕ್ಕೆಲ್ಲ ಅವಕಾಶಗಳು ಕಮ್ಮಿ. ಎಲ್ಲೋ ಒಬ್ರೊಬ್ರು ಇರ್ತಾರೆ. ಇಂಥವ್ರಿದ್ರೆ ಯಾವುದು ಉಳಿಯೋದಿಲ್ಲ. ಪ್ಲೀಸ್ ಅಕ್ಕ, ನನಗೆ ಹೆಚ್ಚು ಮಾತಾಡೋ ಟೈಮ್ ಇಲ್ಲ. ಅವ್ನು ಮಾತಾಡ್ತಿರೋದು ನೋಡಿದ್ರೆ ನನಗೆ ಈಗಲೇ ಕೊಂದು ಬಿಡಲ ಅನ್ನೋಂಗಾಗಿತ್ತು. ಆದರೆ ಆ ಟೈಮಲ್ಲಿ ನಾನು ಬರೀ ಆತ್ಮ ಕೇಳಿಸ್ಕೊಂಡೆ ಅಷ್ಟೆ. ಅವನನ್ನು ಮುಟ್ಟಕ್ಕೆ ಕೂಡ ಆಗಲಿಲ್ಲ. ಸರಿ ಲಿಲಿ, ಆಯಿತು, ಏನು ಮಾಡ್ತೀಯ ಮಾಡು. ಆದರೆ ನಿನಗೆ ಮಾತ್ರ ಯಾವುದೇ ತೊಂದರೆ ತಗೋಬೇಡ. ಆಯಿತು ಅಕ್ಕ, ಆಯಿತು. ಪಾಪಿ, ಮಲ್ಕೊಂಡಿದ್ಯೇನೋ ಇನ್ನು? ಎಷ್ಟೋ ನಿನಗೆ ಕೆಟ್ಟ ಮನ್ಸಿರ್ಬೋದು. ಕೊಂದೇ ಬಿಡ್ತೀನಿ ಮಗನ, ಇವತ್ತು ಕೊಂದೇ ಬಿಡ್ತೀನಿ. ಇದೇನೆ ಪಾರ್ವತಿ, ಇಷ್ಟೊಂದು ತರಕಾರಿ ತಗೊಂಡ್ಯಾ? ಊರಿ ಇಲ್ಲೇ ಮನೆ ಮುಂದೆ ಬಂದಿದ್ರು, ಕಮ್ಮಿ ಇತ್ತು ರೇಟು. ಇವಾಗ ಯಾರು ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬರ್ತಾರೆ? ನೀವಂತೂ ಯಾವಾಗಲೂ ತಂದು ಕೊಡ್ತೀರಾ. ನನಗೆ ತರಕಾರಿ ಬೇಕಿತ್ತು, ತರಕಾರಿ ಬೇರೆ ಎಲ್ಲ ಖಾಲಿ ಆಗಿಬಿಟ್ಟಿತ್ತಾ. ಅದಕ್ಕೆ ಹೆಂಗೋ ಮನೆ ಮುಂದೆ ಬಂದಿದ್ನಲ್ಲ, ತರಕಾರಿ ತೊಗೊಂಡ್ಬಿಟ್ಟೆ. ಎಷ್ಟು ಕೊಟ್ಟೆ ಇಷ್ಟೊಂದು ತರಕಾರಿಗೆ? ಕೊಟ್ಟೆ ರೀ 200 ರೂಪಾಯಿ. ಒಟ್ಟು
3 kg ಇದೆ ನೋಡಿ ಎಲ್ಲ ತರಕಾರಿ ಸೇರಿ ಮಿಕ್ಸ್ ತೊಗೊಂಬಿಟ್ಟಿದ್ದೀನಿ. ಪರವಾಗಿಲ್ಲ ಕಣೆ, ತರಕಾರಿ ರೇಟ್ ಕಮ್ಮಿನೇ ಆಗಿದೆ. ಹ್ಞೂ ರೀ, ಅದಕ್ಕೆ ತಗೊಂಡು ಇಲ್ಲ ಅಂದರೆ ತಗೋತಿದ್ನಾ. ಎಲ್ಲಿ ನನ್ನ ಮಗ ಕಾಣಿಸ್ತಿಲ್ವಲ್ಲ? ನಾನು ರೂಮ್ಗೆ ಹೋಗಿದ್ದೆ ರೀ, ರೂಮಲ್ಲಿ ಇರಲಿಲ್ಲಪ್ಪ ಅವನು. ಎಲ್ಲಿ ಹೋಗ್ಬಿಟ್ಟಿದ್ದಾನೋ ಬೆಳಿಗ್ಗೆ ರಾತ್ರಿ 12 ಗಂಟೆಗೆ ಬಂದ ಮನೆಗೆ. ನೀವು ಕೇಳ್ತಿದ್ರಲ್ಲ ಇನ್ನೂ ಯಾಕೆ ಬಂದಿಲ್ಲ ಅವ್ನು ಎಲ್ಲಿ ಹೋದ ಅಂದ್ಬಿಟ್ಟು. ಎಲ್ಲೋ ಆಯ್ಕೊಂಡು ತಿನ್ನಕ್ಕೆ ಹೋಗಿದ್ದೆ ಅನ್ಸುತ್ತೆ ಅವನು. ಎಲ್ಲಿಗೆ ಹೋಗಿದ್ದು ಅಂದರೆ ಏನು ಹೇಳಲಿಲ್ಲ ಸರಿಯಾಗಿ. ಕಸ ಹಾಕಕ್ಕಂತ ಹೋಗಿದ್ದೆ ತಿಪ್ಪೆ ಹತ್ರ, ಆಗ ಬಂದ 12 ಗಂಟೆಗೆ. ಏನಪ್ಪ ಮನೆ ಕಡೆ ಗಮನನೇ ಇಲ್ಲ ಅವನಿಗಂತೂ. ಮುದ್ದು ಮಗ ಒಬ್ಬನೇ ಅಂದ್ಬಿಟ್ಟು ಮುದ್ದು ಮಾಡಿ ಹಾಳು ಮಾಡಿಬಿಟ್ಟಿದ್ದೀವಿ ಅಂತ ಅನ್ಸುತ್ತೆ ಅವನನ್ನು. ಬರೀ ಮುಖಕ್ಕೆ ಮಸಿ ಬಳಿ ಅಂತ ಕೆಲಸನೇ ಮಾಡೋದವನು. ಅದ್ರ ಬದಲು ಅವನ ಬದಲು ಯಾವುದನ್ನ ಹೆಣ್ಮಗು ಹುಟ್ಟಿದ್ರೆ ಎಷ್ಟೋ ಚೆನ್ನಾಗಿರೋದು. ಹೆಣ್ಮಕ್ಳು ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ತೊಗೊಂಬರ್ತಾರೆ. ಈ ನನ್ನ ಮಗ ಬರೀ ಮಸಿ ಬಳಿಯೋ ಕೆಲಸನೇ ಮಾಡಿರೋದು. ಆ ಸ್ಕೂಲಿಗೆ ಹೋಗುವಾಗಂತೂ ನೆಟ್ಟಿಗೆ ಓದ್ತಾ ಇರಲಿಲ್ಲ. ಬರೀ ಕಂಪ್ಲೇಂಟು. ಅವ್ರದ್ದು ಕದ್ದ, ಇವ್ರಿಗೆ ಕದ್ದ, ಅವ್ರಿಗೆ ಹೊಡೆದ, ಅವ್ರಿಗೆ ಬೈದ ಅಂತ. ಇನ್ನು ಕಾಲೇಜಿಗೆ ಹೋದ್ಮೇಲೆ ಆ ಹುಡುಗಿ ರೇಗಿಸ್ತಾ, ಈ ಹುಡುಗಿ ರೇಗಿಸ್ತಾ, ಬರೀ ಹುಡುಗಿರ ಬಗ್ಗೆನೇ ಕಂಪ್ಲೇಂಟಪ್ಪ. ಒಂದಾದರೂ ಹುಡುಗರ ಬಗ್ಗೆ ಕಂಪ್ಲೇಂಟ್ ಬರಲಿಲ್ಲ ಒಂದು. ಕಾಲೇಜಲ್ಲಿ ಬರೀ ಹುಡುಗಿರ್ದೇ ಕಂಪ್ಲೇಂಟು. ಅಯ್ಯೋ, ಅದಕ್ಕೆ ಯಾಕೆ ನನ್ನ ಮೇಲೆ ರೇಗಾಡ್ತಿ? ಹಿಂಗೆ ನಾನೇನೇ ಮಾಡಲಿ? ಎಲ್ಲ ನಿಮ್ಮ ಬುದ್ಧಿನೇ ಅಂತ ಅನ್ಸುತ್ತೆ. ನಮ್ಮ ಕಡೆ ಅದೊಂದು ಇರಲಿಲ್ಲ ಈ ಥರ ಬುದ್ಧಿ. ಎಂಥ ಮನೆತನ ನಮ್ಮದು. ಒಬ್ಬರನ್ನ ಈ ರೀತಿ ಹುಟ್ಟಿದಾರ? ನನ್ನ ಅಣ್ಣ ತಮ್ಮಂದ್ರಾಗಲಿ, ಇಲ್ಲ ನಮ್ಮ ತವ್ರ ಮನೆಯವರಾಗಲಿ, ನಮ್ಮ ಅಪ್ಪನ ಮನೆಯವರಾಗಲಿ ಒಬ್ಬರು ಈ ಥರ ಹುಟ್ಟಿಲ್ಲ ರೀ. ನಮ್ಮ ಕಡೆ ಯಾರೂ ಇಲ್ಲ ಅಂದರೆ ನಿಮ್ಮ ಕಡೆಯವರು ಯಾರ್ದೋ ಇರುತ್ತೆ ಬುದ್ಧಿ. ನಾನು ಬಡ್ಕೊಂಡೆ, ನಮಗೆ ಹೆಣ್ಮಗು ಬೇಕು, ಒಬ್ಬನೇ ಮಗ ಸಾಕು ಅಂದ್ರಲ್ಲ ವಂಶಾಧಾರಕ ಅಂತ. ಇನ್ನೊಂದಿರಲಿ ರೀ, ಹೆಣ್ಮಗು ಬೇಕು ಅಂದರೆ ನನ್ನ ಮಾತು ಕೇಳಿದ್ರ ನೀವು? ಬೇಡ, ಹೆಣ್ಮಕ್ಳು ಬೇಡವೇ ಬೇಡ. ಒಬ್ಬನೇ ಸಾಕು ಮಗ, ಇವನೇ ನಮ್ಮ ವಂಶ ಉದ್ಧಾರ ಮಾಡಿಬಿಡ್ತಾನೆ, ವಂಶ ಬೆಳೀತಾನೆ, ಕೀರ್ತಿ ತತ್ತಾನೆ ಅಂತ ತಂದ್ರಲ್ಲ ಚೆನ್ನಾಗಿ. ಕೆಟ್ಟಿಗೆ ಹೆಂಡತಿ ಆದರೆ ಸಂಸಾರ ಮಾಡೋ ಯೋಗ್ಯತೆ ಇಲ್ಲ ಅವನಿಗೆ. ಹೇಳಿದ್ಕೊಂದೊಂದು ಹೇಳ್ತಾನೆ ಇರ್ತಾನೆ. ಅದು ಯಾಕಿಂತ ಬುದ್ಧಿ ಕಲ್ತಿದ್ದಾನೋ ನನಗಂತೂ ಅವನನ್ನು ತಿದ್ದಕ್ಕಾಗಲಿಲ್ಲ ರೀ. ಏನೇನು ಕಲ್ಸೋಕ್ಕಾಗಲಿಲ್ಲ ನನ್ನ ಕೈಲಿ. ಅತ್ತೆ ನೋಡಿ ನಮ್ಮ ಸೊಸೆ ಅಂತ ಮಗಳಿದ್ರೆ ಎಷ್ಟೋ ಚೆನ್ನಾಗಿರೋದು ನನಗೆ. ಯಾಕತ್ತೆ, ಏನಾಯ್ತು? ಏನಿಲ್ಲ ಬಿಡಮ್ಮ, ಎಲ್ಲ ನಿನ್ನ ಗಂಡನ್ನೇ ಗುಣಗಾನ ಮಾಡ್ತಾ ಇದ್ದೆ. ಹಳೆದೆಲ್ಲ ಒಂದ್ಸರಿ ಹಿಂಗೆ ಕಣ್ಮುಂದೆ ಬರುತ್ತಲ್ಲ ಅವಾಗವಾಗ ಏನೇನು ಮಾಡ್ದ ಬಿಟ್ಟ ಅಂತ. ನಿಂಗೆ ಇನ್ನೂ ಗೊತ್ತಿಲ್ದಿರೋ ವಿಷಯ ತುಂಬ ಇದೆಯಮ್ಮ. ಬರೀ ಅವ್ನು ಹುಡ್ತಾಗ್ಲಿಂದ ಬರೀ ಕಂಪ್ಲೇಂಟೇ ನಮಗೆ. ಒಂದೂ ನೆಟ್ಟ ಕೆಲಸ ಮಾಡಿಲ್ಲ. ಈ ಬಿಡೇ ಪಾರ್ವತಿ, ಇವಾಗ ಯಾಕೆ ಅದೆಲ್ಲ ಹಳೆದು? ಹಾಕಿದ್ದೆಲ್ಲ ಆಗೋಯ್ತು. ಆಗಿದ್ದೇನೋ ಆಗೋಯ್ತು ರೀ. ಇವಾಗ ಆಗ್ತಿರೋದು ಹೇಳಿ, ಆಗ್ತಿರೋದ ನೆಟ್ಟಿಗೆ ಆಗ್ತಿದ್ಯಾ ಹೇಳಿ? ಎಲ್ಲ ನನ್ನ ಕರ್ಮ. ಏನಮ್ಮ ಶಾಂತ, ರಾತ್ರಿ ಅಷ್ಟೊತ್ತಲ್ಲಿ ಬಂದನಲ್ಲ, ಏನಾದ್ರು ಹೇಳದ್ನ ನಿಮಗೆ? ಎಲ್ಲೋಗಿದ್ದೆ, ಯಾಕೆ, ಏನು ಎತ್ತ ಅಂತ? ಇಲ್ಲ ಅತ್ತೆ, ನನಗೇನು ಹೇಳಿಲ್ಲ ಅವರು. ಯಾಕೆ ಹೇಳ್ತಾನೆ ಹೇಳು? ನೀನನ್ನು ಮಾತಾಡ್ಸಲ್ವಲ್ಲ ಅವನು, ನಿನ್ನ ಹತ್ರ ಇನ್ನೇನು ಹೇಳ್ತಾನೆ? ನನ್ನ ಹತ್ರನೇ ಹೇಳಲ್ಲ, ಹೆತ್ತ ತಾಯಿ ನಾನು. ಇನ್ನು ನಿನ್ನ ಹತ್ರ ಹೇಳ್ತಾನೆ ಅವನು? ಗೊತ್ತಿಲ್ಲ ಅತ್ತೆ, ನನ್ನ ಹತ್ರ ಅವ್ರು ಮಾತಾಡಿಲ್ಲ. ನಾನು ಇವಾಗ ಅಷ್ಟೇ ಎದ್ದು ಬಂದೆ, ಅವರೆಲ್ಲೂ ಕಾಣಿಸ್ತಾನೆ ಇಲ್ಲ. ಅದೇನೇ ಎಲ್ಲಿ ಹೋಗಿದ್ದಾನೋ ಏನೋ. ಬೆಳಗ್ಗೆ ಎದ್ದ ತಕ್ಷಣ ಓಡೋಗಿದ್ದಾನೆ, ರಾತ್ರಿ 12 ಗಂಟೆಗೆ ಬರ್ತಾನೆ, ಬೆಳಗ್ಗೆ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಓಡೋಗಿರ್ತಾನೆ. ಏನಾಗ್ತಿದೆಯೋ ಇತ್ತೀಚೆಗೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. 10 ಗಂಟೆ ಆದರೂ ಬಿದ್ಕೊಂಡಿರ್ತಿದ್ದ. ಈಗ ನೋಡ್ರೆ 6 ಗಂಟೆಗೆ ಹೋಗಿ ನೋಡಿದ್ರೇ ಇಲ್ಲ ಅಲ್ಲಿ ರೂಮಲ್ಲಿ. ಬರಲಿ ಇವತ್ತು, ಅದು ಯಾಕೆ ಹಿಂಗೆ ಮಾಡ್ತಾನಂತ ಕೇಳೇ ಬಿಡ್ತೀನಿ. ಯಾವುದಾದ್ರೂ ಪೀಡೆ ಪಿಶಾಚಿ ಮೆಟ್ಕೊಂಡಿದ್ಯಾ ನೋಡಬೇಕು, ದೇವಸ್ಥಾನಕ್ಕನ್ನ ಕರ್ಕೊಂಡೋಗ್ಬೇಕು ಅವನನ್ನು. ಅಷ್ಟಾದ್ರೂ ಮಾಡೇ ಪಾರ್ವತಿ, ಏನೋ ಆಗ್ಬಿಟ್ಟಿದೆ ಅವನಿಗೆ. ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ, ನಮಗೆ ಆಗದೆ ಇರೋರು. ಆಯ್ತಿರಿ, ಇಲ್ಲೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ, ಬರಲಿ ನನ್ನ ಮಗನ ಕರ್ಕೊಂಡು ಹೋಗ್ತೀನಿ. ಅವನು ದೇವಸ್ಥಾನಕ್ಕೆಲ್ಲ ಎಲ್ಲೇ ಬರ್ತಾನವನು? ಬರಲಿಲ್ಲ ಅಂತಂದ್ರೆ ಇನ್ನೇನು ಮಾಡೋದು, ನಾನೇ ಹೋಗಿ ಬರ್ತೀನಿ ಅಷ್ಟೇ. ಶಾಂತ, ನೀನು ಬಾರಮ್ಮ, ಹೋಗಿ ಬರೋಣ. ಅಯ್ಯೋ ಅತ್ತೆ, ಇಲ್ಲ ಅತ್ತೆ, ನಾನಿವತ್ತು ಬರಲ್ಲ. ಯಾಕಮ್ಮ ಹಂಗೆಲ್ಲ ಅನ್ಬಾರ್ದು ಶಾಂತ. ನಿನ್ನ ಗಂಡ ಸರಿ ಹೋಗ್ಬೇಕಲ್ವಾ? ರಾಘವೇಂದ್ರ ಸ್ವಾಮಿಯವ್ರ ಕಾಲು ಹಿಡಿದ್ರೇ ಎಲ್ಲ ಸರಿ ಹೋಗೋದು. ನನ್ನ ಮಾತು ಕೇಳು, ಎಲ್ಲ ಸರಿ ಹೋಗುತ್ತೆ. ನನ್ನ ಜೊತೆ ಬಾ ಸುಮ್ಮನೆ. ನೀನು ಅವನಂಗೆ ಹಾಡಬೇಡ. ನೀನು ಎಷ್ಟೋ ವಿಷಯಗಳು ನಾವು ಅಂದ್ಕೊಂಡಂಗಾಗಲ್ಲ, ದೇವ್ರ ಅನುಗ್ರಹ ಆಗಬೇಕು. ನಡಿ ಸುಮ್ಮನೆ ಇವತ್ತು ಹೋಗ್ಬಿಟ್ಟು ಬರೋಣ. ಅದು ಇಲ್ಲ, ಏನೂ ಇಲ್ಲ, ನೀನು ಹೊರಡ್ಬೇಕಷ್ಟೇ ಇವತ್ತು. ಸಂಜೆ ರೆಡಿ ಆಗ್ಬಿಡಮ್ಮ. ಸ್ನಾನ ಮಾಡಿಕೊಂಡು ಎಲ್ಲ ಪೂಜೆ ಸಾಮಾನೆಲ್ಲ ನಾನು ಎತ್ತಿಟ್ಕೊತೀನಿ. ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗ್ಬಿಡು. ಹೋಗಿ ಬರೋಣ. ಅದು ಎಷ್ಟೊತ್ತು? 4 ಗಂಟೆಗೆ ಹೋಗಿ ಬಂದ್ಬಿಡ್ಬೋದು. ನನ್ನ ಮಗ ಬರಲಿ, ಮನೆಗೆ ಕರೆದು ನೋಡ್ತೀನಿ. ಅವನನ್ನು ಬಂದರೆ ಕರ್ಕೊಂಡು ಹೋಗೋಣ, ಇಲ್ಲ ಅಂದರೆ ಏನನ್ನ ಮಾಡ್ಕೊಳ್ಳಿ, ಅವನಿಷ್ಟ. ಸರಿ ಅತ್ತೆ, ಆಯಿತು. ಈ ಕತೆ ಮುಂದುವರಿಯುವುದು. ಇವತ್ತೇ ಇನ್ನೊಂದು ಎಪಿಸೋಡ್ನ ಕೂಡ ಹಾಕ್ತಾ ಇದ್ದೀನಿ, ತಪ್ಪದೆ ನೋಡಿ.